ಈ ಒಂದು ಪತ್ರಿಕಾಗೋಷ್ಠಿಯ ವಿಷಯ ಏನಂತಂದರೆ, ಮೊನ್ನೆ ದಿನಾಂಕ 28/6/2026ರಂದು ಕೆಸರಟಗಿ ಆಶ್ರಯ ಕಾಲನಿ ಶೆಟ್ಟಿ ಕಾಲೇಜ್ ಹತ್ತಿರ ಏನು ಶಾಬಾದ್ ರೋಡು ಕಲಬುರಗಿಯಲ್ಲಿ ಬರ್ತಕ್ಕಂಥ ಒಂದು ಬಡಾವಣೆಯಲ್ಲಿ ಎಂದು ಕಂಡರಿಯದಂಥ ಒಂದು ಘಟನೆಯನ್ನು ಆ ಒಂದು ಬಡಾವಣೆಯಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಇತ್ತೀಚೆಗಾಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಭೂವಿ ಸಮಾಜದ ಮೇಲಾಗಿರಲಿ, ಇನ್ನಿತರ ದಲಿತ ಸಮಾಜದ ಮೇಲಾಗಿರಲಿ ನಿರಂತರವಾಗಿ ದೌರ್ಜನ್ಯಗಳನ್ನು ನಡೀತಾನೆ ಬಂದಿದೆ. ಹಲವಾರು ಪ್ರಕರಣಗಳು ದಾಖಲಾಗಿವೆ. ಆ ಒಂದು ದೌರ್ಜನ್ಯದಲ್ಲಿ ನಮ್ಮ ಭೂವಿ ಸಮಾಜದ ಒಬ್ಬ ದಲಿತ ಕುಟುಂಬ ಗೋಪಾಲ್ ತಂದೆ ಬಾಬುರಾವ್ ಒಡ್ರ ಎಂಬ ವ್ಯಕ್ತಿಯು ಸಹ ಇವತ್ತನ ಆ ಒಂದು ಸಾಲಿನಲ್ಲಿ ಸೇರ್ತಾ ಇದ್ದಾನೆ. ಇಷ್ಟೇ ಈ ವಿಷಯ ಇಷ್ಟೇ. ಆ ಒಂದು ಬಡಾವಣೆಯಲ್ಲಿ ಏನದ ಒಂದು ನೀರಿನ ವಿಚಾರಕ್ಕಾಗಿ ಒಂದು ಕೊಡ ನೀರನ್ನು ತುಂಬಕೋ ಒಂದು ವಿಚಾರಕ್ಕಾಗಿ ಏನದ ಅಲ್ಲಿರ್ತಕ್ಕಂಥ ಒಬ್ಬ ಅನ್ಯ ಸಮಾಜದ ಏನು ಇಬ್ರಾಹಿಂ ಅನ್ನುವ ವ್ಯಕ್ತಿ ಏನದ ತಂಟೆ ತಕರಾರ ಮಾಡಿದ್ದಕ್ಕಾಗಿ ಒಂದು ಪ್ರಶ್ನೆ ಮಾಡಿದ್ದಕ್ಕಾಗಿ ಏನದ ಜಾತಿಯನ್ನು ಎತ್ತಿ ಹೊಲಸು ಶಬ್ದಗಳಿಂದ ಮತ್ತು ಅಶ್ಲೀಲ ಪದಗಳಿಂದ ಬೈದು ಎದೆಗೆ ಹೊದ್ದು ಮತ್ತು ಗಾಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಯಾಕೆ ನನಗೆ ಹೊದೆಕತ್ತಿದಿ, ಯಾಕೆ ನನ್ನ ನೀರನ್ನು ತಗೊಳಕ್ ಬಿಡಲ್ಲ ಅಂತಂದ್ರೆ ನೀನೊಬ್ಬ ಕೀಳು ಸಮಾಜದ ವ್ಯಕ್ತಿ, ನಾವು ನಿಂತಾಗ ನೀ ಬರಬಾರ್ದು ಒಂದು 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 ಕೀಳುರಿಮೆಯ ಒಂದು ನಿಲುವನ್ನು ಇಟ್ಕೊಂಡು ಆ ವ್ಯಕ್ತಿಯ ಮೇಲೆ ಏನದ ದೌರ್ಜನ್ಯ ಮಾಡಿರ್ತಾನ. ಆ ದೌರ್ಜನ್ಯ ಪ್ರಶ್ನೆ ಮಾಡಿದ್ದಕ್ಕಾಗಿ ಏನದ ಅಲ್ಲೇ ಇಬ್ರಾಹಿಮನ ಸ್ನೇಹಿತನಾಗಿರ್ತಕ್ಕಂಥ ಏನು ನಿತೇಶ್ ಎಂಬುವ ವ್ಯಕ್ತಿ ಏನದ ಅಲ್ಲೇ ಇದ್ದಂಥ ಒಂದು ಕಬ್ಬಿಣದ ರಾಡನ್ನು ತಗೊಂಡು ತಲೆಗೆ ಬಲವಾಗಿ ಹೊಡೆದಿದ್ದಕ್ಕಾಗಿ ರಕ್ತ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದರೂ ಸಹ ಏನದ ಈ ಇಬ್ರಾಹಿಂ ಮತ್ತು ನಿತೇಶ್ ಇವರಿಬ್ಬರು ವ್ಯಕ್ತಿಗಳು ಏನದ ಬಿಡದೆ ಅಲ್ಲೇ ಇದ್ದಿರ್ತಕ್ಕಂಥ ಏನು ಇನ್ನೊಬ್ಬ ನಮ್ಮ ಏನು ಸೋದರ ಸಮಾಜದ ಸೋದರಾಗಿರ್ತಕ್ಕಂಥ ಕಿರಣ್ ಏನು ಬೆನ್ನೂರ್ಕರ್ ಅವರು ಹೋಗಿ ಜಗಳವನ್ನು ಬಿಡಿಸಲು ಪ್ರಯತ್ನ ಪಟ್ಟರು. ಆ ವ್ಯಕ್ತಿಗೂ ಸಹ ಅಶ್ಲೀಲ ಪದಗಳಿಂದ ಮತ್ತು ಜಾತಿ ನಿಂದನೆಯನ್ನ ಮಾಡಿ ಅವನ ಮೇಲೂ ಸಹ ಏನದ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಒಂದು ಕೆಟ್ಟ ಘಟನೆ ಏನದ ಒಂದು ಬಡಾವಣೆಯಲ್ಲಿ ನಡೆದ. ಈ ವಿಚಾರವಾಗಿ ಅಲ್ಲೇ ಇದ್ದಿರ್ತಕ್ಕಂಥ ಏನದ ಅಕ್ಕಪಕ್ಕದವರೇ ಆಗಿರ್ತಕ್ಕಂಥ ಸಹೋದರಿ ಮೀನಾಕ್ಷಿ ಅವರಾಗಿರ್ಲಿ, ಮತ್ತು ಸಹೋದರಿ ಜಯಲಕ್ಷ್ಮಿ ಅವರಾಗಿರ್ಲಿ, ಮತ್ತು ಸಹೋದರಿ ಏನು ಗೋಪಾಲನ ಧರ್ಮಪತ್ನಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಆಗಿರ್ಲಿ, ಮತ್ತು ಸೋದರ ಸುನೀಲ್ ಕುಮಾರ್ ಅವರು ಏನದ ತಕ್ಷಣ ಜಗಳ ಬಿಡಿಸ್ಲಕ್ಕೆ ಹೋದ್ರು ಸಹ ಅವ್ರ ಮೇಲೂ ಕೂಡ ಏನದ ಬಲ ಪ್ರಯೋಗವನ್ನ ಮಾಡಿ ತನ್ನ ಕೌರ್ಯವನ್ನ ತನ್ನ ದೌರ್ಜನ್ಯವನ್ನ ಮೆರೆದಿರ್ತಕ್ಕಂಥ ವ್ಯಕ್ತಿ ಈ ವ್ಯಕ್ತಿಗಳು ಇಷ್ಟಕ್ಕೆ ಬಿಡದೆ ಏನದ ಏನು ದೌರ್ಜನ್ಯಕ್ಕೆ ಒಳಗಾದಂಥ ನಮ್ಮ ಸೋದರರು ಮತ್ತು ಏನು ಗೋಪಾಲ ಏನದ ನಮಗೆ ನೀವೇನು ಯಾವ ರೀತಿ ನೀವು ಹೊಡೆದಿದ್ರಿ, ನಿಮ್ಮ ವಿರುದ್ಧ ಏನದ ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿನ ಪ್ರಕರಣವನ್ನು ದಾಖಲೆ ಮಾಡ್ತೀನಿ, ದೂರನ್ನು ಕೊಡ್ತೀನಿ ಅಂತೇಳಿ ಹೇಳಿದ್ದಕ್ಕಾಗಿ ಏನದ ಅಲ್ಲೇ ಇರ್ತಕ್ಕಂಥ ಇಬ್ರಾಹಿಂ ಮತ್ತು ನಿತೇಶ್ ಇಬ್ರು ಸಹ ಏನದ ಭಾಸ್ಕರ್ ಅನ್ನೊಬ್ಬ ವ್ಯಕ್ತಿಗೆ ಮತ್ತು ಅದೇ ರೀತಿಯಾಗಿ ಇನ್ನೋರ್ವ ಫಿರೋಜ್ ಅನ್ನುವ ವ್ಯಕ್ತಿಗೂ ಮತ್ತು ಇನ್ನೊಬ್ಬ ವ್ಯಕ್ತಿಗೂ ಏನದ ಫೋನ್ ಮಾಡಿ ಕರೆಸಿ ಆ ಘಟನಾ ಸ್ಥಳಕ್ಕೆ ಬಂದಾಗ ಏನದ ನಮ್ಮ ಅಣ್ಣನ ಜೊತೆ ಜಗಳ ತೆಗಿತಿರಲ್ಲೇ ಹಲವಾರು ಅವೆಚ್ಚ ಶಬ್ದಗಳನ್ನು ನಿಂದಿಸಿ ಏನದ ಫಿರೋಜ್ ಒಬ್ಬ ವ್ಯಕ್ತಿ ಏನದ ತನ್ನಲ್ಲಿರ್ತಕ್ಕಂಥ ಚಾಕುವನ್ನು ತಗೊಂಡು ಗೋಪಾಲನಿಗೆ ಚುಚ್ಚುವ ಒಂದು ಪ್ರಯತ್ನ ಮಾಡಿದಾಗ ಏನದ ಗೋಪಾಲನು ತನ್ನ ಪ್ರಾಣ ರಕ್ಷಣೆಗಾಗಿ ಎಡಗೈಯನ್ನು ಮುಂದೆ ಮಾಡಿದ್ದಕ್ಕಾಗಿ ಆ ಎಡಗೈ ಏನದ ಒಂದು ಆ ಚಾಕುವನ್ನು ಚುಚ್ಚಿದ ರಭಸಕ್ಕಾಗಿ ಹಲವಾರು ಒಂದು ಗಾಯಗಳಾಗಿ ಕೆಳಗಡೆ ಬಿದ್ದು ಒದ್ದಾಡುತ್ತಿದ್ದರೂ ಸಹ ಈ 5 ಜನ ವ್ಯಕ್ತಿಗಳು ಏನದ ಕೈಯಲ್ಲಿ ರಾಡನ್ನ ಮತ್ತು ಚಾಕುವನ್ನ ಬಡಿಗೆಯನ್ನು ಹಿಡಿದುಕೊಂಡು ಯಾರಿಗೆ ಕರೆಸ್ತೀರಿ, ನಮ್ಮ ತಂಟೆಗೆ ಬಂದರೆ ಯಾರೂ ಕೂಡ ಉಳಿಯಲ್ಲ, ನಮ್ಮ ವಿರುದ್ಧ ಏನಾದರೂ ದೂರು ಕೊಟ್ಟರೆ ನಿಮ್ಮ ಮನೆ ಸರ್ವನಾಶ ಮಾಡ್ತೀನಿ ಅಂತ ಹೇಳಿಕೆರೆ ಏನದ ಏನು ಪ್ರಾಣ ಬೆದರಿಕೆ ಜೀವ ಬೆದರಿಕೆ ಹಾಕಿರ್ತಕ್ಕಂಥ ನಮ್ಮ ಹತ್ರ ಏನದ ಏನು ವಿಡಿಯೋ ರೆಕಾರ್ಡಿಂಗ್ ಅನ್ನ ಸಹ ಇರ್ತದ. ಸಂಬಂಧಪಟ್ಟಂತ ವಿಡಿಯೋ ರೆಕಾರ್ಡಿಂಗ್ ಏನು ಗುಲ್ಬರ್ಗ ಪೊಲೀಸ್ ಠಾಣೆಗೆ ಏನದ ಯೂನಿವರ್ಸಿಟಿ ಪೊಲೀಸ್ ಠಾಣೆಗೆ ಕೊಟ್ಟಿರ್ತೀವಿ. ಅದೇ ರೀತಿ ನಾನು ಮಾಧ್ಯಮ ಮಿತ್ರರು ಸಹ ತಮ್ಮ ವಾಟ್ಸಪ್ ಕೂಡ ಹಾಕಿರ್ತೀನಿ. ನಮ್ಮ ನಿಲುವು ಇಷ್ಟೇ, ದೌರ್ಜನ್ಯ ಬರೀ ಕೇವಲ ಜನಸಾಮಾನ್ಯರ ಮೇಲೆ, ಅಮಾಯಕರ ಮೇಲೆ, ದಲಿತರ ಮೇಲೆ ಹೆಚ್ಚಾಗತ್ತದ. ಆದ್ರೆ ಇಲ್ಲಿ ಕಲಬುರಗಿಯಲ್ಲಿ ಇರ್ತಕ್ಕಂಥ ಲಾ ಅಂಡ್ ಆರ್ಡರ್ ಏನದ ಸಂಪೂರ್ಣವಾಗಿ ಕಣ್ಣು ಮುಚ್ಕೊಂಡದ. ಸುಮಾರು ಈ ಪುಡಿ ರೌಡಿಗಳು ಯಾವ ರೀತಿ ಆಗ್ಯಾರ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಏನದ ದೌರ್ಜನ್ಯ ಮಾಡೋದು, ಅವ್ರು ಹೊಡೆದೇನದ ಅವ್ರ ಮೇಲೆ ಇರ್ತಕ್ಕಂಥ ಏನದ ಬಂಗಾರನ ಲೂಟಿ ಮಾಡೋದು, ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೃತ್ಯಗಳು ಸುಮಾರು ನಮ್ಮ ಬಡಾವಣೆಯಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ನಾನು ಮಾನ್ಯ ರಾಜ್ಯ ಸರ್ಕಾರಕ್ಕೂ ಮಾನ್ಯ ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೂ ಮತ್ತು ಜಿಲ್ಲಾ ಆಡಳಿತಕ್ಕೂ ಮಾನ್ಯ ವರಿಷ್ಠ ಅಧಿಕಾರಿಗಳಿಗೂ ಹಾಗೂ ಮಾನ್ಯ
ಪೊಲೀಸ್ ಆಯುಕ್ತರಿಗೆ ನಾನು ನಮ್ಮ ಭೂವಿ ಒಡ್ರ ಸಮಾಜದ ವತಿಯಿಂದ ನಾನು ನಿಮಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಸುಮಾರು ಶತಮಾನಗಳಿಂದ ನಮ್ಮ ಸಮಾಜ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ನಿಸ್ವಾರ್ಥ ಸಮಾಜ ನಮ್ಮ ಭೂವಿ ಸಮಾಜ. ನಿಸ್ವಾರ್ಥ ಸಮಾಜಗಳು ನಮ್ಮ ದಲಿತ ಸಮಾಜಗಳು. ಆದ್ರೆ ಬರೀ ನಾವು ಕಾಟಾಚಾರಕ್ಕೆ ನಾವು ದಲಿತರ ಪರ ಸರ್ಕಾರ, ದಲಿತರಿಗಾಗಿ ಸರ್ಕಾರ ಇದೆ ಮತ್ತು ಜನಸಾಮಾನ್ಯರಿಗೆ ಏನು ಕಾನೂನಿದೆ ಅಂತ ಬರೀ ಕೇವಲ ನಾವು ಬಾಯಿ ಮಾತಿಗೆ ಮಾತ್ರ ಹೇಳ್ತಾ ಇದ್ದೀವಿ. ಈಗ ಕೆಸರಟ್ಟಿಗೆಲಿರ್ತಕ್ಕಂಥ ಆಶ್ರಯ ಕಾಲನಿಯಲ್ಲಿ ವಾಸಿಸ್ತಕ್ಕಂಥ ನಮ್ಮ ಏನು ದಲಿತ ಸಮಾಜದ ಇವತ್ತಿನ ಕುಟುಂಬದ ಸದಸ್ಯರು ಭಯದ ವಾತಾವರಣದಲ್ಲಿ ಇವತ್ತಿನ ದಿನ ಜೀವಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಫಿರೋಜ್ ಶಾ ಅಂತ ವ್ಯಕ್ತಿಗಳನ್ನ, ಇಂಥ ಇಬ್ರಾಹಿಂ ಅಂತ ವ್ಯಕ್ತಿಗಳನ್ನ ಮತ್ತು ಈ ನಿತೀಶ್ ಅನ್ನೋ ವ್ಯಕ್ತಿಗಳನ್ನ, ಭಾಸ್ಕರ್ ಅನ್ನೋ ವ್ಯಕ್ತಿಗಳನ್ನ ಕೂಡಲೇ ಅನ್ನೋದ 5 ಜನರನ್ನ ನೀವು ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲೆ ಮಾಡಬೇಕು. ಈ ವಿಚಾರವಾಗಿ ಗೋಪಾಲ್ ಅನ್ನೋ ವ್ಯಕ್ತಿ ಅನ್ನೋದ ಈ ಖಾಸಗಿ ಯುನೈಟೆಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಮತ್ತು MLC ಕೂಡ ಆಗಿರ್ತದೆ. ಈಗಾಗಲೇ ನಾವು ಏನು ಕಲಬುರಗಿಯ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆಗೆ ಲಿಖಿತ ರೂಪದಲ್ಲಿ ನಾವು ದೂರನ್ನು ಸಹ ನೀಡಿದ್ದೇವೆ. ಈಗಾಗಲೇ ನಮ್ಮ ಪೊಲೀಸರು ಮಾಹಿತಿ ಕೊಟ್ಟಿರೋ ಪ್ರಕಾರ 5 ಜನರನ್ನ ಬಂಧಿಸಲಾಗಿ ಒಂದು ವಿಚಾರವನ್ನ ತಿಳಿಸಿರ್ತಾರೆ. ನಾನು ಈ ಒಂದು ಕಲಬುರಗಿಯ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಬರೀ ಕೇವಲ 24 ಗಂಟೆಗಳಲ್ಲಿ ಆ ಪುಡಿ ರೌಡಿಗಳನ್ನು ಬಂಧಿಸಿದ್ದಕ್ಕಾಗಿ ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಯಾಗಿ ಆ ವ್ಯಕ್ತಿಗಳ ಮೇಲೆ ಏನದ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಆ ವೆಫನ್ಸ್ಗಳನ್ನ ಸೀಸನ್ನ ಮಾಡಬೇಕಾಗ್ಯದ. ಆ ರಾಡನ್ನ, ಆ ಚಾಕುವನ್ನ, ಆ ಬಡಿಗೆಗಳನ್ನ ಸೀಸನ್ನ ಮಾಡಿ ಈ ಏನು ನಮ್ಮ ಗೋಪಾಲ್ ಮತ್ತು ಅವರ ಧರ್ಮಪತ್ನಿ ಮತ್ತು ಅದೇ ರೀತಿ ನಮ್ಮ ಸೋದರ ಸಮಾಜರಾಗಿರ್ತಕ್ಕಂಥ ನಮ್ಮ ಕಿರಣ್ ಮತ್ತು ಕಿರಣ್ ಧರ್ಮಪತ್ನಿ ಇನ್ನಿತರ ಹಲವಾರು ಕುಟುಂಬಗಳೇನದ ಭಯದ ವಾತಾವರಣದಲ್ಲಿ ಇವತ್ತಿನ ದಿನ ಜೀವಿಸ್ಲಕತ್ತಾರ. ಶೀಘ್ರವೇ ಏನದ ಒಂದು ಬಡಾವಣೆಯಲ್ಲಿ ಏನದ ಪೊಲೀಸ್ ಬಂದೋಬಸ್ತನ್ನ ಹಾಕುವಂತ ಕೆಲಸನ ಮಾಡಬೇಕಾಗ್ಯದ. ಈ ಕುಟುಂಬಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸನೂ ಸಹ ಮಾಡಬೇಕಾಗ್ಯದ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ಕುಟುಂಬಕ್ಕೆ ಸರ್ಕಾರ ಕಡೆಯಿಂದ ಬರ್ತಕ್ಕಂಥ ಸವಲತ್ತನ್ನು ಕೊಡಬೇಕು, ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ ಇವತ್ತಿನ ದಿನ ನಾನು ಭೂವಿ ಒಡ್ರ ಸಮಾಜದ ವತಿಯಿಂದ ನಾನು ಇವತ್ತಿನ ದಿನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಮನವಿಗಳು ಒಂದಿಷ್ಟು ಮನವಿಗಳನ್ನ ನಾವು ನಿಮ್ಮ ಮುಂದೆ ಇಡ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು. ದೂರಿನಲ್ಲಿ ಉಲ್ಲೇಖಿಸಿರುವಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಸಂತ್ರಸ್ತರ ಕುಟುಂಬಕ್ಕೆ ಪೊಲೀಸರು ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಅದೇ ರೀತಿಯಾಗಿ ಸಾಕ್ಷಿದಾರಿಗೆ ಯಾವುದೇ ರೀತಿಯ ಜೀವ ಬೆದರಿಕೆ ಮತ್ತು ಪ್ರಾಣ ಬೆದರಿಕೆಯನ್ನ ಹಾಕದೇ ಇರುವ ರೀತಿ ಅವರಿಗೆ ನಾವು ರಕ್ಷಣೆಯನ್ನು ಕೊಡಬೇಕು. ಗಾಯಗೊಂಡಿರುವ ಗೋಪಾಲನ ವ್ಯಕ್ತಿಗೆ ಉತ್ತಮ ರೀತಿಯ ಒಂದು ಚಿಕಿತ್ಸೆಯ ಸರ್ಕಾರವನ್ನೇ ಭರಿಸಬೇಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಏನು ಸವಲತ್ತನ್ನು ಒದಗಿಸಿಕೊಡ್ಬೇಕು. ಅದೇ ರೀತಿಯಾಗಿ ಆಶ್ರಯ ಕಾಲಿನಲ್ಲಿ ಪೊಲೀಸ್ ಗಸ್ತನ್ನು ಹೆಚ್ಚಿಸಬೇಕು. ಸಾರ್ವಜನಿಕರಲ್ಲಿ ಭದ್ರತಾ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಏನು ಪೊಲೀಸ್ ಇಲಾಖೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಸಮಾಜದಲ್ಲಿ ಜಾತಿ, ದ್ವೇಷ, ಹಿಂಸೆ, ಬೆದರಿಕೆ ಅವಕಾಶ ನೀಡದಂತೆ ಈ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ನಾವು ಹೇಳ್ತಕ್ಕಂಥ ವಿಷಯ ಒಂದೇ, ಕಲಬುರಗಿ ಜಿಲ್ಲಾಡಳಿತ, ಪೊಲೀಸ್ ಆಯುಕ್ತರು ಮತ್ತು ವರಿಷ್ಠ ಆಯುಕ್ತರಿಗೆ ಸಂಬಂಧಪಟ್ಟಂತವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೇ ಒತ್ತಡಕ್ಕೆ ಮಣಿಯದೆ ನ್ಯಾಯಸಮ್ಮತವಾದಂತಹ ತನಿಖೆಯನ್ನು ಕೈಗೊಳ್ಳಬೇಕು. ಅದೇ ರೀತಿಯಾಗಿ ನಮ್ಮ ಭೂವಿ ಒಡ್ರ ಸಮಾಜ ಯಾವುದೇ ರೀತಿಯ ಹಿಂಸೆಗೆ ಬೆಂಬಲಿಸುವಂತ ನಮ್ಮ ಸಮಾಜ ನಾವಲ್ಲ. ನಾವು ಕಾನೂನು ಮತ್ತು ಸಂವಿಧಾನದ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಹೊಂದಿರತಕ್ಕಂಥ ಸಮಾಜದವರು. ನಮ್ಮ ಹೋರಾಟ ನ್ಯಾಯಕ್ಕಾಗಿ ಮಾತ್ರ, ಯಾವುದೇ ಸಮುದಾಯದ ವಿರುದ್ಧ ಮತ್ತು ಸಮಾಜದ ವಿರುದ್ಧ